ಜಾಗತಿಕ ತೈಲ ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸಬಲ್ಲ ಮಹತ್ತರ ಹೆಜ್ಜೆಯೊಂದನ್ನು ಯುಎಇ ಇಟ್ಟಿದೆ. ಸದಾ ಯುದ್ಧದ ಭೀತಿ, ಹಡಗುಗಳ ಮೇಲಿನ ದಾಳಿಗಳಿಂದ ನಡುತ್ತಾ ಇದ್ದ ಹಾರ್ಮುಜ್ ಜಲಸಂಧಿಯ ಹಾವಳಿಗೆ ಶಾಶ್ವತ ಬ್ರೇಕ್ ಹಾಕಲು ಹೊಸದೊಂದು ತೈಲ ಪೈಪ್ಲೈನ್ ಯೋಜನೆ ಸದ್ದಿಲ್ಲದೆ ಸಿದ್ಧವಾಗುತ್ತಿದೆ. ಈ ಬೃಹತ್ ಆಟದಲ್ಲಿ ಅತಿ ದೊಡ್ಡ ಲಾಭ ಪಡೆಯೋಕೆ ಭಾರತ ರೆಡಿಯಾಗಿದೆ. ಆದರೆ ಈ ಯೋಜನೆ ಜಾರಿಯಾದರೆ ತೈಲದ ಬೆಲೆ ಎಷ್ಟು ಇಳಿಬಹುದು? ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವ ಸಂಘರ್ಷ ಮತ್ತು ಹಾರ್ಮುಜ್ ಜಲಸಂಧಿಯ ಭದ್ರತಾ ಆತಂಕದ ನಡುವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸ ತೈಲ ಪೈಪ್ಲೈನ್ ಯೋಜನೆಯನ್ನ ವೇಗಗೊಳಿಸೋಕೆ ಮುಂದಾಗಿದೆ. ಈ ಯೋಜನೆ ಪೂರ್ಣಗೊಂಡ್ರೆ ಹಾರ್ಮುಜ್ ಜಲಸಂಧಿಯನ್ನು ಅವಲಂಬಿಸದೆ ನೇರವಾಗಿ ತೈಲ ರಫ್ತು ಮಾಡಲು ಯುಎಇಗೆ ಸಾಧ್ಯವಾಗಲಿದೆ. ಇದು ಭಾರತದಂತಹ ದೊಡ್ಡ ತೈಲ ಆಮದು ದೇಶಗಳಿಗೆ ದೊಡ್ಡ ನೆಮ್ಮದಿ ನೀಡಲಿದೆ. ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಮಹತ್ವದ ತೈಲ ಸಾಗಣೆ ಮಾರ್ಗಗಳಲ್ಲಿ ಒಂದು. ಜಾಗತಿಕವಾಗಿ ಸಾಗಿಸುವ ತೈಲದ ಸುಮಾರು 20% ಈ ಮಾರ್ಗದ ಮೂಲಕವೇ ಸಾಗುತ್ತೆ. ಮಧ್ಯಪ್ರಾಚ್ಯದ ಅನೇಕ ದೇಶಗಳು ತಮ್ಮ ತೈಲವನ್ನು ಇದೇ ದಾರಿಯಿಂದ ರಫ್ತು ಮಾಡುತ್ತವೆ. ಆದರೆ ಇತ್ತೀಚಿನ ಭೂ-ರಾಜಕೀಯ ಸಂಘರ್ಷ ಮತ್ತು ಭದ್ರತಾ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ವ್ಯತ್ಯಯ ಉಂಟಾಗುವ ಭೀತಿ ಹೆಚ್ಚಾಗಿದೆ. ಇದರಿಂದ ತೈಲ ಬೆಲೆ ಏರಿಕೆ ಹಾಗೂ ಸರಬರಾಜು ವ್ಯತ್ಯಯದ ಆತಂಕವೂ ಎದುರಾಗಿದೆ. ಈ ಪರಿಸ್ಥಿತಿಯನ್ನು ಗಮನಿಸಿದ ಯುಎಇ ಈಗಾಗಲೇ ಇರುವ ಹಬ್ಷನ್ ಫುಜೈರಾ ಪೈಪ್ಲೈನ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಜೊತೆಗೆ ಹೊಸ ಪಶ್ಚಿಮ ಪೂರ್ವ ಪೈಪ್ಲೈನ್ ನಿರ್ಮಾಣವನ್ನು 2027ರ ಒಳಗೆ ಪೂರ್ಣಗೊಳಿಸೋಕೆ ತೀರ್ಮಾನಿಸಿದೆ. ಇದರ ಮೂಲಕ ಯುಎಇ ತನ್ನ ತೈಲವನ್ನು ನೇರವಾಗಿ ಫುಜೈರಾ ಬಂದರಿಗೆ ತಲುಪಿಸಿ ಅಲ್ಲಿಂದ ಜಗತ್ತಿನ ಬೇರೆ ದೇಶಗಳಿಗೆ ಕಳುಹಿಸಬಹುದು. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಉಂಟಾದರೂ ತೈಲ ಸರಬರಾಜು ನಿರಂತರವಾಗಿರುತ್ತೆ. ಭಾರತಕ್ಕೆ ಇದು ವಿಶೇಷವಾಗಿ ಲಾಭಕರ. ಅದು ಹೇಗೆಂದರೆ, ಭಾರತ ತನ್ನ ತೈಲದ ಬಹುಪಾಲನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಯುಎಇ ಪ್ರಮುಖ ಪೂರೈಕೆದಾರ ದೇಶಗಳಲ್ಲಿ ಒಂದು. ಹಾರ್ಮುಜ್ ಮೂಲಕ ಸಾಗಾಟಕ್ಕೆ ಅಡ್ಡಿಯಾದರೆ ಭಾರತಕ್ಕೆ ತೈಲ ಕೊರತೆ ಮತ್ತು ಬೆಲೆ ಏರಿಕೆ ಸಮಸ್ಯೆ ಎದುರಾಗಬಹುದು. ಆದರೆ ಈ ಹೊಸ ಪೈಪ್ಲೈನ್ ಕಾರ್ಯನಿರ್ವಹಣೆಗೆ ಬಂದರೆ ಯುಎಇ ಸುರಕ್ಷಿತ ಮಾರ್ಗದಿಂದ ಭಾರತಕ್ಕೆ ತೈಲ ಪೂರೈಸುವ ಸಾಧ್ಯವಾಗುತ್ತೆ. ಇದರಿಂದ ಭಾರತದ ಇಂಧನ ಭದ್ರತೆ ಹೆಚ್ಚಾಗುತ್ತೆ. ಇದಷ್ಟೇ ಅಲ್ಲ, ಭಾರತವು ಮಧ್ಯಪ್ರಾಚ್ಯದಿಂದ ನೇರ ಸಮುದ್ರದಡಿ ಪೈಪ್ಲೈನ್ ಮೂಲಕ ಇಂಧನ ತರಿಸುವ ಯೋಜನೆಗಳನ್ನು ಪರಿಶೀಲಿಸ್ತಾ ಇದೆ. ಓಮನ್ ಮತ್ತು ಯುಎಇ ಮೂಲಕ ಗುಜರಾತ್ಗೆ ಸಂಪರ್ಕಿಸುವ ಯೋಜನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಇದು ಜಾರಿಗೆ ಬಂದರೆ ಮುಂದಿನ ದಶಕಗಳಲ್ಲಿ ಭಾರತದ ಇಂಧನ ಭದ್ರತೆ ಇನ್ನಷ್ಟು ಬಲವಾಗಲಿದೆ. ಯುಎಇ ಕೈಗೊಂಡಿರುವ ಈ ವೇಗದ ಕ್ರಮ ಕೇವಲ ಈ ದೇಶಕ್ಕಷ್ಟೇ ಅಲ್ಲ, ಭಾರತದಂತಹ ದೊಡ್ಡ ಆಮದುದಾರ ರಾಷ್ಟ್ರಗಳಿಗೂ ದೊಡ್ಡ ಸಹಾಯವಾಗಲಿದೆ. ಹಾರ್ಮುಜ್ ಮೇಲಿನ ಅವಲಂಬನೆ ಕಡಿಮೆಯಾದರೆ ತೈಲ ಸರಬರಾಜು ಸ್ಥಿರವಾಗಿದ್ದು ಬೆಲೆ ಏರಿಳಿತದ ಹೊಡೆತವು ಕಡಿಮೆಯಾಗುವ ಸಾಧ್ಯತೆ ಇದೆ. ಇದು ಭಾರತದ ಆರ್ಥಿಕತೆಗೆ ಸಹಕಾರಿಯಾಗಲಿದೆ.